यस्य श्रुतिस्मयमानैकविषयात् तन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहत गुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखाभिदः कृष्णमध्वनामामि वरदुस्तु निरन्तरं वाणिते करवण्यम्बचरणोर्जि सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಭಗವಂತನ ಆರಾಧನೆಯನ್ನ ಮಾಡುವಂತಹ ವಿಧಾನವನ್ನ ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಭಗವಂತನನ್ನ ನಿತ್ಯದಲ್ಲೂ ಆರಾಧನೆಯನ್ನ ಮಾಡಬೇಕು. ಭಗವಂತನ ಆರಾಧನೆಯನ್ನ ಮಾಡಬೇಕಾದ್ರೆ ನಮಗೆ ಬರುವಂತಹ ಮೊದಲನೇ ಪ್ರಶ್ನೆ, ಎಲ್ಲಿ ಆರಾಧನೆ ಮಾಡಬೇಕು? ಎಲ್ರಿಗೂ ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನನ್ನ ನಿತ್ಯದಲ್ಲೂ ನಾವು ಆರಾಧನೆ ಮಾಡಬೇಕು ಅಂದ್ರೆ ಎಲ್ಲಿ ಆರಾಧನೆ ಮಾಡಬೇಕು? ಎಲ್ಲ ಕಡೆ ಭಗವಂತ ಇದ್ದಾನೆ. ಜಗನ್ನಾಥ ದಾಸರು ಹೇಳ್ತಾರೆ, ಎಲ್ಲಿ ಕೇಳಿದರಲ್ಲಿ ನೋಡಿದರಲ್ಲಿ ಬೇಡಿದರಲ್ಲಿ ನೀಡಿದರಲ್ಲಿ ಓಡಿದರಲ್ಲಿ ಆಡಿದರಲ್ಲಿ ಇರುತಿಹನು. ಜಗನ್ನಾಥದಾಸರ ಮಾತು ಬಹಳ ಸುಂದರವಾಗಿ ಹೇಳ್ತಾರೆ ವ್ಯಾಪ್ತಿ ಸಂಧಿಯಲ್ಲಿ. ಎಲ್ಲಿ ಕೇಳಿದರಲ್ಲಿ, ನೀವೆಲ್ಲಿ ಕೇಳ್ತಿರೋ ಅಲ್ಲಿದ್ದಾನೆ ಭಗವಂತ. ನೋಡಿದರಲ್ಲಿ, ಎಲ್ಲಿ ನೋಡ್ತಿರೋ ಅಲ್ಲಿ ಭಗವಂತ ಇದ್ದಾನೆ. ಬೇಡಿದರಲ್ಲಿ, ನೀಡಿದರಲ್ಲಿ, ಓಡಿದರಲ್ಲಿ, ಆಡಿದರಲ್ಲಿ ಇರುತಿಹನು. ಬಲ್ಲಿದ ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರಿಗೆ ಬಲ್ಲಿದನು ಸರಿ ಇಲ್ಲ ಇವಾಗ ವಲ್ಲಿ ನೋಡಲು ಕುಲ್ಲು ಮಾನವರೊಲ್ಲನ ಪ್ರತಿ ಮಲ್ಲ ಜಗಕ್ಕೆಲ್ಲ. ಭಗವಂತ ಎಲ್ಲ ಕಡೆ ಇದ್ದಾನೆ, ಇಂಥಲ್ಲಿಲ್ಲ ಅಂತನ್ನೋ ಹಾಗಿಲ್ಲ. ಅಂತಹ ಭಗವಂತನನ್ನ ನಿತ್ಯದಲ್ಲಿ ಆರಾಧನೆಯನ್ನ ಮಾಡಬೇಕಪ್ಪ. ಇನ್ನೂ ಒಂದು ಮಾತು ಹೇಳ್ತಾರೆ, ಈ ಶರೀರ ಅಂತೇನಿದೆ ಅಲ್ಲ, ಈ ಶರೀರದ ಒಳಗೆ ಭಗವಂತ ಇದ್ದಾನೆ. ಮಾತರಿಶ್ವನು ದೇಹರಥದೊಳು ಸೂತನಾಗಿಹ ಸರ್ವಕಾಲದೊಳಿ ಶ್ರೀತರುಣಿ ವಲ್ಲಭ ರಧಿಕನೆಂದರಿತು ನಿತ್ಯದಲ್ಲಿ ಪ್ರೀತಿಯಿಂದಲಿ ಪೋಷಿಸುವ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಜಗನ್ನಾಥದಾಸರು. ಈ ದೇಹ ಅಂತ ಏನಿದೆ ಅಲ್ಲ, ಈ ದೇಹವೇ ಒಂದು ರಥ. ಈ ರಥದಲ್ಲಿ ಮಾತರಿಶ್ವನು ವಾಯುದೇವರಿದ್ದಾರಲ್ಲ, ಅವರು ಪ್ರಧಾನವಾಗಿ ಈ ರಥವನ್ನ ಓಡಿಸುವಂಥವ್ರು. ರಥಿಕ ಬೇಕಲ್ಲ ಅಂತ ಕೇಳಿದ್ರೆ ಸಾಕ್ಷಾತ್ ಭಗವಂತ ಕೂತಿದ್ದಾನೆ ರಥಿಕನಾಗಿ. ಈ ತನುವಿನೋಳ್ ಈ ರೀತಿಯಾಗಿ ಅನುಸಂಧಾನವನ್ನ ಮಾಡ್ತಾ, ಈ ತನುವಿನೋಳ್ ಮಮತೆ ಬಿಟ್ಟವನೇ ಮಹಾಯೋಗಿ ಅಂತ ಹೇಳಿ ನಮ್ಮ ಜಗನ್ನಾಥ ದಾಸ ತಿಳಿಸ್ತಾರೆ. ಹಾಗಾದ್ರೆ ಭಗವಂತನನ್ನ ಆರಾಧನೆಯನ್ನ ಮಾಡೋ ವಿಧಾನ ಹೇಗೆ? ನಿತ್ಯದಲ್ಲಿ ನಾವು ಎಲ್ಲೆಲ್ಲಿ ಭಗವಂತನನ್ನ ಸ್ಮರಣೆ ಮಾಡಬೇಕು? ಎಲ್ಲ ಕಡೆ ಭಗವಂತನ ಸ್ಮರಣೆಯನ್ನ ಮಾಡಬೇಕು, ಪೂಜೆಯನ್ನ ಮಾಡಬೇಕು. ಅದರಲ್ಲೂ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳಿರುವಂತಹ ಅತ್ಯಂತ ಉತ್ಕೃಷ್ಟವಾಗಿರುವಂತಹ ಭಗವಂತನ ಸನ್ನಿಧಾನೋಪೇತವಾಗಿರುವಂಥದ್ದು ಆ ಜಾಗಗಳಲ್ಲಿ ಆ ಭಗವಂತನ ಆರಾಧನೆಯನ್ನ ಮಾಡಬೇಕು ಅಂತ ಹೇಳಿ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳುವಂತಹ ಮಾತು, 11 ಅಧಿಷ್ಠಾನದಲ್ಲಿ ನನ್ನನ್ನ ಆರಾಧನೆಯನ್ನ ಮಾಡಬಹುದು, ಅದರ ವಿಧಿವಿಧಾನವನ್ನ ನಾನು ನಿನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಭಗವಂತ ಹೇಳುವಂತಹ ಮಾತು. ಮೊದಲನೇದಾಗಿ ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಃ ವೈಷ್ಣವಃ ಖಂ ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರಪೂಜಾ ಪದಾನಿ ಮೇ. ಈ ಒಂದು ಶ್ಲೋಕದಲ್ಲೇ ಭಗವಂತ ಎಲ್ಲವನ್ನ ಸಾರ ಸಂಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾನೆ. ಆಚಾರ್ಯರು ನಿರ್ಣಯದಲ್ಲಿ ಬಹಳ ಸುಂದರವಾಗಿ ತೋರಿಸ್ತಾರೆ ಭಗವಂತನನ್ನ ಆರಾಧನೆ ಮಾಡೋ ವಿಧಾನ ಹೇಗೆ. ನಾವೇನ್ ಅನ್ಕೊಂಡಿದ್ದೀವಿ, ಭಗವಂತನ ಆರಾಧನೆ ಅಂದ್ರೆ ದೇವರ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಮಣೆಯನ್ನ ಹಾಕಿ ಒಂದು ಪ್ರತಿಮೆಯನ್ನ ಇಟ್ಟಿದ್ದೀವಿ, ಅದೇ ದೇವರು ಅಂತ ಅನ್ಕೊಂಡಿದ್ದೀವಿ. ಪ್ರತಿಮೆ ದೇವರಲ್ಲ, ಪ್ರತಿಮೆಯಲ್ಲಿ ಭಗವಂತ ಇರ್ತಾನೆ.
ದೇವಸ್ಥಾನದಲ್ಲಿರುವಂತಹ ಮೂರ್ತಿಯಲ್ಲಿ ಭಗವಂತನ ಸನ್ನಿಧಾನ. ಹಾಗೆ ಆ ಭಗವಂತನ ಆರಾಧನೆಯನ್ನ ಮಾಡಲಿಕ್ಕೆ ಶಾಸ್ತ್ರದಲ್ಲಿ ಕೃಷ್ಣ ಪರಮಾತ್ಮ ನಮಗೆ ತಿಳಿಸ್ಕೊಡುವಂಥದ್ದು, ಉದ್ಧವನಿಗೆ ಹೇಳುವಂತಹ ಮಾತು, ಪ್ರತೀಕಗಳಲ್ಲಿ 11 ಪ್ರತೀಕಗಳನ್ನ ಭಗವಂತ ಹೇಳ್ತಾನೆ. ಅಲ್ಲಿ ಭಗವಂತನ ಆರಾಧನೆಯನ್ನ ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡಿಬೇಕಪ್ಪ. ಮೊದಲನೇದಾಗಿ ಸೂರ್ಯನನ್ನ ಹೇಳ್ತಾನೆ ಭಗವಂತ. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಹ. ಮೊದಲನೇದಾಗಿ ಸೂರ್ಯ. ಭಗವಂತ ಜ್ಯೋತಿರ್ಮಯನಾಗಿರುವಂಥವನು, ಜ್ಞಾನ ಪ್ರಕಾಶದಿಂದ ಕೂಡಿರುವಂಥವನು. ಸುಮಧ್ವ ವಿಜಯದಲ್ಲಿ ಒಂದು ಮಾತು ಹೇಳ್ತಾರೆ, ನವದ್ಯುನಾಥ ಪ್ರತಿಮ ಪ್ರಭಾಯ. ನವದ್ಯುನಾಥ ಅಂತ ಹೇಳ್ತಾರೆ. ಕೋಟಿ ಕೋಟಿ ಸೂರ್ಯರನ್ನ ಮೀರಿಸುವಂತಹ ಅತ್ಯದ್ಭುತವಾದ ಪ್ರಭೆಯಿಂದ ಕೂಡಿರುವಂಥವನು ಭಗವಂತ. ಭಗವಂತ ಎಲ್ಲಿ ಇರ್ತಾನೋ ಅಲ್ಲಿ ಅಜ್ಞಾನ ಅನ್ನೋದು ಸುಳಿಯೋದಿಲ್ಲಪ್ಪ, ಅಂಧಕಾರ ಅನ್ನೋದು ನಾಶ ಆಗಿ ಹೋಗ್ತದೆ. ಸೂರ್ಯನಾರಾಯಣನ ಆರಾಧನೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ನಿತ್ಯದಲ್ಲಿ ಸೂರ್ಯನ ಆರಾಧನೆಯನ್ನ ಮಾಡಿ ಅಂತ ಶಾಸ್ತ್ರ ಹೇಳ್ತದೆ. ಸೂರ್ಯನ ಆರಾಧನೆಯನ್ನ ಮಾಡೋದು ಹೇಗೆ, ಯಾವ ರೀತಿಯಾಗಿ, ನಮ್ಗೇನ್ ಕೈ ಸಿಗ್ತಾನ ಸೂರ್ಯ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಸೂರ್ಯನನ್ನ ಆರಾಧನೆ ಮಾಡೋ ವಿಧಾನ, ಪ್ರಾತಃ ಕಾಲ ಬೇಗ ಏಳಬೇಕು, ಎದ್ದು ಆ ಸೂರ್ಯನಾರಾಯಣನಿಗೆ ನಮಸ್ಕಾರವನ್ನ ಮಾಡಬೇಕು. ಸೂರ್ಯ ನಮಸ್ಕಾರ ಅಂತ ಹೇಳಿದೆ, ಪ್ರಖ್ಯಾತವಾಗಿರುವಂಥದ್ದು. ಆ ಸೂರ್ಯನ ಆರಾಧನೆಯನ್ನ ಮಾಡೋ ವಿಧಾನ. ಯಾಕೆ, ಸೂರ್ಯನಲ್ಲಿ ಸೂರ್ಯಾಂತರ್ಗತನಾಗಿ ಇದ್ದು ಜಗತ್ತನ್ನ ಬೆಳಗಿಸುವಂಥವನು ಭಗವಂತ. ಉದ್ಧವನಿಗೆ ಹೇಳ್ತಾ ಇದ್ದಾನೆ, ನಾನೇ ಕೂತಿದ್ದೀನಿ ಒಳಗಲ್ಲಿ ಸೂರ್ಯನಲ್ಲಿ ಇದ್ದು ನಾನು ಅನುಗ್ರಹ ಮಾಡ್ತೀನಿ. ನನ್ನ ಉಪಾಸನೆ ಮಾಡೋ ವಿಧಾನ ಮೊದಲನೇದ್ದು ಸೂರ್ಯ, ಅಲ್ಲಿ ಪೂಜೆಯನ್ನ ಮಾಡು. ಸೂರ್ಯನನ್ನ ಪೂಜಾ ಮಾಡೋದು ಹೇಗೆ, ಮೊದಲು ಸೂರ್ಯ ನಮಸ್ಕಾರವನ್ನ ಮಾಡಬೇಕು. ಆಮೇಲೆ ಸೂರ್ಯನ ಕಿರಣಗಳಿಂದ ಬಿದ್ದಿರುವಂತಹ ನದಿಯಲ್ಲಿ ಸ್ನಾನ. ಸೂರ್ಯನ ಕಿರಣ ನೇರವಾಗಿ ನದಿ ಮೇಲೆ ಬೀಳ್ತಿದೆ, ಆ ನದಿಯ ನೀರಿನಿಂದ ಸ್ನಾನವನ್ನ ಮಾಡಬೇಕು. ಅಥವಾ ಸೂರ್ಯನ ಬಿಂಬ ನಿಮ್ಮ ಪಾತ್ರೆಯಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ, ನೀರು ತುಂಬಿರುವಂತಹ ಪಾತ್ರೆಯಲ್ಲಿ, ಅದರಿಂದ ಆ ಜಲದಲ್ಲಿ ಸ್ನಾನವನ್ನ ಮಾಡುವಂಥದ್ದು. ಸೂರ್ಯೋದಯಕ್ಕೆ ಸರಿಯಾಗಿ ಅರ್ಘ್ಯ ಪ್ರದಾನವನ್ನ ಮಾಡುವಂಥದ್ದು ಬ್ರಾಹ್ಮಣನಾಗಿದ್ರೆ. ಸೂರ್ಯಮಂಡಲದಲ್ಲಿರುವಂತಹ ಭಗವಂತನನ್ನ ಧ್ಯಾನ ಮಾಡುವಂಥದ್ದು. ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಗಾಯತ್ರಿ ಮಂತ್ರದ ಒಂದು ಮಹಾಮಹಿಮೆಯನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿತ್ಯದಲ್ಲಿ ಆ ಗಾಯತ್ರಿ ನಾಮಕನಾಗಿರುವಂತಹ ಸೂರ್ಯನಾರಾಯಣನನ್ನ ಉಪಾಸನೆಯನ್ನ ಮಾಡಬೇಕಪ್ಪ. ವೇದ ಮಾತಾತು ಗಾಯತ್ರಿ ಅಂತ ಹೇಳಿದ್ದಾರೆ. ಸರ್ವ ವೇದಗಳಿಗೆ ತಾಯಿಯಾಗಿರುವಂತಹ, ಸಮಸ್ತ ವೇದ ಮಂತ್ರಗಳಿಂದ ಪ್ರತಿಪಾದ್ಯನಾಗಿರುವಂತಹ ಆ ಗಾಯತ್ರಿ ಮಂತ್ರದ ಪ್ರತಿಪಾದ್ಯನಾಗಿರುವಂಥವನು ಇದೇ ಸೂರ್ಯನಾರಾಯಣ. ಸೂರ್ಯ ನಮಗೆ ಮಾಡುವಂತಹ ಉಪಕಾರವನ್ನ ನಾವು ಏನು ಮಾಡಿದ್ರೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಉತ್ತರಾಯಣ ದಕ್ಷಿಣಾಯಣ ಅಂತ ಎರಡಿದೆ. ಉತ್ತರಾಯಣದಲ್ಲಿ ಸೂರ್ಯ ನೀರನ್ನ ಹೀರಿಕೊಳ್ತಾನೆ, ದಕ್ಷಿಣಾಯಣದಲ್ಲಿ ಮಳೆಯ ರೂಪದಲ್ಲಿ ನಮಗೆ ಕೊಡ್ತಾನೆ. ಮಳೆ ಇಲ್ಲ ಅಂದ್ರೆ ಯಾವ ಬೆಳೆನೂ ಇಲ್ಲ, ನದಿನೂ ಹರಿಯೋದಿಲ್ಲ. ಅದೆಲ್ಲದಕ್ಕೂ ಪ್ರಾಣಿ ಪಕ್ಷಿಗಳು ಬದುಕಲಿಕ್ಕೆ, ಮನುಷ್ಯರು ವಾಸ ಮಾಡಲಿಕ್ಕೆ ಮೂಲತಃ ಕಾರಣನಾಗಿರುವಂಥವನು ಸೂರ್ಯ. ಹಾಗಾಗಿ ಆ ಸೂರ್ಯನಲ್ಲಿ ನನ್ನ ಉಪಾಸನೆಯನ್ನು ಮಾಡಬೇಕಪ್ಪ. ಸೂರ್ಯನಾರಾಯಣನ ನಮಸ್ಕಾರ, ಸಂಧ್ಯಾ ವಂದನೆ, ಅರ್ಘ್ಯ ಪ್ರದಾನ, ಗಾಯತ್ರಿ ಜಪ, ಜೊತೆಗೆ ವಿಪ್ರನಾಗಿರುವಂಥವನು ವೇದಾಧ್ಯಯನವನ್ನ ಮಾಡಬೇಕು ಅಂತ ಹೇಳ್ತಾರೆ. ವೇದ ಮಂತ್ರಗಳಿಂದ ಸೂರ್ಯನನ್ನು ಉಪಾಸನೆ ಮಾಡಬೇಕು. ಬೆಳಕು ಹರಿಯೋದ್ರೊಳಗೆ ಎದ್ದು ಆ ಸೂರ್ಯನ ಉಪಾಸನೆಯನ್ನ ಮಾಡಬೇಕು. ಅಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳಿರುವಂಥದ್ದು ಮೊದಲನೇ ಪ್ರತೀಕ ಭಗವಂತನನ್ನ ಆರಾಧನೆ ಮಾಡ್ಲಿಕ್ಕೆ. ಇನ್ನು ಎರಡನೇದಾಗಿ ಅಗ್ನಿ, ಸೂರ್ಯೋಗ್ನಿ. ಎರಡನೇದಾಗಿ ಅಗ್ನಿ. ಸೂರ್ಯನ ದೂರದಲ್ಲಿದ್ದು ಬೆಳಕನ್ನ ಕೊಟ್ರೆ ಅಗ್ನಿ ನಮ್ಮ ಸಮೀಪದಲ್ಲೇ ಇದ್ದು ಬೆಳಕನ್ನ ನೀಡ್ತಾ ಇದ್ದಾನೆ. ಅಗ್ನಿ ಅಗ್ನಿ ಅಂತ ಯಾಕೆ ಕರೀತಾರೆ ಅಗ್ನಿಯನ್ನ? ವ್ಯಾಕರಣ ಸ್ವಲ್ಪ ಗಮನ ಕೊಟ್ರೆ ಚೆನ್ನಾಗಿ ಗೊತ್ತಾಗತ್ತೆ. ಅಗ್ನಿ ಅಂತ ಯಾಕೆ ಕರೀತಾರೆ ಅಗ್ನಿಯನ್ನ ಅಂತ ಕೇಳಿದ್ರೆ, ಅಗ್ರೇ ನಯತಿ, ಅಗ್ರಣಿ,
ಅಗ್ನಿ ನಮ್ಮನ್ನ ಮುಂದೆ ನಡೆಯೋ ಹಾಗೆ ಮಾಡ್ತಾನೆ. ನಮ್ಮ ನೇತಾಗಿದ್ದಾನವನು. ಎಲ್ಲ ಕಾರ್ಯಗಳಿಗೆ ಅಗ್ನಿ ಮುಖಾಂತರವಾಗಿ ನಾವು ಆರಾಧನೆಯನ್ನ ಮಾಡಬೇಕು. ಅಗ್ನಿಯನ್ನ ಆರಾಧನೆ ಮಾಡೋದು ಹೇಗೆ? ಒಳಗೆ ಹೊರಗೆ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಗ್ನಿ. ಉದಾಹರಣೆ ಹೇಳಬೇಕು ಅಂದ್ರೆ, ನಾವು ಅಡಿಗೆಯನ್ನ ಮಾಡ್ತೀವಿ. ಅಡಿಗೆ ಮಾಡಬೇಕಾದ್ರೆ ಅಗ್ನಿ ಬೇಕೇ ಬೇಕು, ಇಲ್ಲ ಅಡಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಹೊರಗಡೆ ಕಾಣುವಂತಹದ್ರಲ್ಲೂ ಅಗ್ನಿ ಇದ್ದಾನೆ. ಅಷ್ಟೇ ಅಲ್ಲದೆ ನಾವು ಊಟ ಮಾಡಿದ ಮೇಲೆ ನಮ್ಮ ಹೊಟ್ಟೆಯಲ್ಲಿ ಜಾಠರಾಗ್ನಿ ಇದ್ದು ಅದನ್ನ ಪಚನ ಮಾಡಿಸ್ತಾರೆ. ಎಲ್ಲ ವಾಯುದೇವರು ಮಾಡುವಂತಹ ಕಾರ್ಯ ಇದು. ಭಗವಂತ ನಿಂತು ಮಾಡಿಸ್ತಾನೆ. ಆ ಅಗ್ನಿಯ ಕಾರ್ಯ ಅತ್ಯದ್ಭುತವಾಗಿರುವಂಥದ್ದು. ಅಲ್ಲಿ ಭಗವಂತ ಪರಶುರಾಮ ರೂಪದಿಂದ ಕೃಷ್ಣ ಹೇಳ್ತಾನೆ, ನಾನೇ ಒಂದು ರೂಪದಲ್ಲಿ ಇದ್ದು ಅಲ್ಲಿ ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತೀನಿ, ಅಗ್ನಿಯನ್ನ ಆರಾಧನೆ ಮಾಡಿ. ಅಗ್ನಿಯನ್ನ ಆರಾಧನೆ ಮಾಡೋದು, ಅಗ್ನಿಹೋತ್ರವನ್ನಿಡುವಂಥದ್ದು, ವೈಶ್ವದೇವ ಅಗ್ನಿ ಕಾರ್ಯ, ಹೋಮ ಹವನ ಯಜ್ಞ ಯಾಗಾದಿಗಳನ್ನ ಆಚರಣೆ ಮಾಡುವಂಥದ್ದು, ಅಗ್ನಿಗೆ ಸಂಬಂಧಪಟ್ಟಿರುವಂತಹ ತುಪ್ಪ ಆಗಿರಬಹುದು, ತಿಲ ಎಳ್ಳಾಗಿರಬಹುದು, ಪಾಯಸ ಚರು ಆಗಿರಬಹುದು, ಅನ್ನ ಆಗಿರಬಹುದು, ಹಾಲಾಗಿರಬಹುದು, ಇವೆಲ್ಲವನ್ನ ಅಗ್ನಿಗೆ ಸಮರ್ಪಣೆ ಮಾಡಬೇಕು. ನಿಮಗೆ ಮಾಡ್ಲಿಕ್ಕೆ ಅನುಕೂಲತೆ ಇದ್ರೆ, ಅರ್ಹತೆ ಇದ್ರೆ ಅವಶ್ಯವಾಗಿ ಮಾಡಿ. ಇಲ್ಲ, ಎಲ್ಲಿ ಮಾಡ್ತಾರಲ್ಲ ಅಲ್ಲಿ ಹೋಗಿ ಕೊಡಿ. ಅವರು ನಿಮ್ ಕೊಟ್ಟಿರುವಂತಹ ಪದಾರ್ಥಗಳಿಂದ ಅವರು ಆಹುತಿಯನ್ನ ಹಾಕ್ತಾರೆ, ತುಪ್ಪವನ್ನ ಸ್ವೀಕಾರ ಮಾಡಿ ಹೋಮವನ್ನ ಮಾಡುತ್ತಾರೆ. ಅಲ್ಲಿ ಆ ಅಗ್ನಿನಾರಾಯಣನ ಉಪಾಸನೆಯನ್ನ ಮಾಡುವಂಥದ್ದು. ಯಾರು ಅಗ್ನಿಯನ್ನ ಉಪಾಸನೆ ಮಾಡ್ತಾರೋ ಅವರಿಗಾಗುವಂಥದ್ದೇನು? ತೇಜಸ್ಸು, ವರ್ಚಸ್ಸು, ವಿಶೇಷವಾಗಿ ಶ್ರೇಯಸ್ಸು, ಆಮೇಲೆ ಶ್ರೇಯ ಸಂಪತ್ತು ಎಲ್ಲವನ್ನ ಆ ಅಗ್ನಿನಾರಾಯಣ ಕೊಡ್ತಾ ಇದ್ದಾನಪ್ಪ. ಆದರೆ ಅಗ್ನಿಯನ್ನ ಪೂಜಾ ಮಾಡಬೇಕಾದ್ರೆ ಎಲ್ಲದಕ್ಕಿಂತ ವಿಶೇಷವಾಗಿ ವಿಶ್ವಾಸ ಫಲ ಕೊಡುವಂಥದ್ದು. ನಮಗೆ ವಿಶ್ವಾಸ ಇಲ್ಲ ಅಂದ್ರೆ ಫಲ ಬರೋದಿಲ್ಲಪ್ಪ. ವಿಶ್ವಾಸ ಬೇಕೇ ಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಶಾಸ್ತ್ರ. ಹಾಗಾಗಿ ಅಗ್ನಿನಾರಾಯಣನ ಉಪಾಸನೆ ಅತ್ಯಂತ ಅವಶ್ಯಕ. ಇನ್ನು ಸೂರ್ಯೋಗ್ನಿ ಬ್ರಾಹ್ಮಣ, ಅಗ್ನಿ ಪಾವನ ಮೂರ್ತಿಯಾಗಿರುವಂಥವನು, ಸರ್ವಕಾಲದಲ್ಲಿ ಪರಿಶುದ್ಧನಾಗಿರುವಂಥವನು. ಅಗ್ನಿಯಿಂದ ನಾವು ಶುದ್ಧರಾಗ್ತೀವಿ. ಹಾಗಾಗಿ ಅಗ್ನಿಯ ಸ್ಥಾನ ಬಹಳ ಎತ್ತರದಲ್ಲಿರುವಂಥದ್ದು. ತಪ್ತ ಮುದ್ರಾಧಾರಣೆ ಅಂತ ಮಾಡ್ತಾರೆ. ಯಾಕೆ? ಅದೇ ಉದ್ದೇಶದಿಂದ. ಸುದರ್ಶನ ಹೋಮವನ್ನ ಮಾಡಿ ಗುರುಗಳ ಮುಖಾಂತರವಾಗಿ, ಸ್ವಾಮಿಗಳ ಮುಖಾಂತರವಾಗಿ ನಾವು ಸ್ವೀಕಾರ ಮಾಡುವಂತಹ ಆ ಅಗ್ನಿ, ಅವನು ನಮ್ಮನ್ನು ಶುದ್ಧ ಮಾಡ್ತಾ ಇದ್ದಾನೆ. ಭಗವಂತ ಸಾಕ್ಷಾತ್ತಾಗಿ ಅಗ್ನಿಯಲ್ಲಿ ಇದ್ದು ನಮ್ಮನ್ನ ಅನುಗ್ರಹವನ್ನ ಮಾಡ್ತಾನೆ. ಆ ಅನುಸಂಧಾನ ನಮಗೆ ಬರಬೇಕು. ಅದು ನಿಜವಾದ ಅಗ್ನಿಯ ಆರಾಧನೆ. ಭಗವಂತ ಹೇಳ್ತಾನೆ, ನಾನಲ್ಲಿ ಒಂದು ಸ್ವೀಕಾರವನ್ನ ಮಾಡ್ತೀನಿ. ಇನ್ನು ಮೂರನೆಯದಾಗಿ ಬ್ರಾಹ್ಮಣ. ಬ್ರಾಹ್ಮಣನಲ್ಲಿ ಬ್ರಹ್ಮನನ್ನ ತಿಳಿದಂಥವನು ಬ್ರಾಹ್ಮಣ. ಸುಮ್ಮನೆ ವರ್ಣದಲ್ಲಿ ಹುಟ್ಟೋದ್ರಿಂದ ಬ್ರಾಹ್ಮಣ ಅಂತ ಅನಿಸ್ಕೊಳ್ಳೋದಿಲ್ಲ. ಜನ್ಮಾನ ಜಾಯತೆ ಜಂತು ಸಂಸ್ಕಾರೈ ದ್ವಿಜವುಚ್ಯತೆ ವೇದಾಭ್ಯಾಸೇನ ವಿಪ್ರತ್ವಂ ತ್ರಿಭಿಶ್ರೋತ್ರಿಯ ಉಚ್ಯತೆ ಅಂತ ಹೇಳದ ಹಾಗೆ, ವೇದಾಭ್ಯಾಸವನ್ನ, ಅದರಲ್ಲೂ ಸಾವಿತ್ರಿಯನ್ನ, ಗಾಯತ್ರಿಯನ್ನ ಯಾರು ಜಪ ಮಾಡ್ತಾನೋ ಅವನೇ ನಿಜವಾದ ಬ್ರಾಹ್ಮಣ. ಆ ಬ್ರಹ್ಮನನ್ನ ತಿಳಿಯುವಂಥವನಾಗಬೇಕು. ಕಾಯ ವಾಚ ಮನಸ ಪರಿಶುದ್ಧನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು. ನಿತ್ಯದಲ್ಲಿ ಭಗವಂತನ ಆರಾಧನೆಯನ್ನ ಮಾಡಬೇಕು, ಎಲ್ಲ ದೇವತೆಗಳ ಪೂಜೆಯನ್ನ ಮಾಡಬೇಕು. ಅಂತಹ ಸದಾಚಾರದಿಂದ ಕೂಡಿರುವಂತಹ, ಯಾವಾಗಲೂ ಗ್ರಂಥಗಳ ಅಧ್ಯಯನವನ್ನ ಮಾಡುವಂತಹ ಸ್ವಕರ್ಮ ಅಂದ್ರೆ ಬ್ರಾಹ್ಮಣನ ನಿಜವಾದ ಕರ್ತವ್ಯ ಜಪ ಉಪದೇಶೋ. ಆಚಾರ್ಯರು ಕೊಟ್ಟಿರೋ ಸಂದೇಶ ಇದು. ವಿಪ್ರನ ನಿಜವಾದ ಕರ್ತವ್ಯ ಏನು? ನಿತ್ಯದಲ್ಲಿ ಜಪವನ್ನ ಮಾಡಬೇಕು. ಯಾರಾದ್ರೂ ಒಳ್ಳೆಯವರು, ಸಜ್ಜನರು, ಶಿಷ್ಯರು ಬಂದು ಕೇಳಿದಾಗ, ಆರ್ತರು ಬಂದು ಕೇಳಿದಾಗ ಅವರಿಗೆ ತತ್ವೋಪದೇಶವನ್ನ ಮಾಡಬೇಕು. ಅದು ನಿಜವಾದ ಬ್ರಾಹ್ಮಣನ ಕರ್ತವ್ಯ. ಅಂತಹ ಬ್ರಾಹ್ಮಣನಲ್ಲಿ ನಾನಿರ್ತೀನಿ ಅಂತಾನೆ ಭಗವಂತ. ಅಲ್ಲಿ ನನ್ನ ಪೂಜೆಯನ್ನ ಮಾಡು, ಅವರ ಉಪದೇಶವನ್ನ ಕೇಳು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಇದೇ ಮಾತೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು. ಅಂತಹ
ಜ್ಞಾನಿಗಳನ್ನ ನನ್ನ ಪ್ರತೀಕ ಅಂತ ಅನ್ಕೋ. ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರೋ, ಉಂಡು ಹುಟ್ಟಿದ್ದೆಲ್ಲ ನಿನ್ನ ಯಜ್ಞವೆಂಬರೋ, ಬಂಡು ನೀಯಂದದಿ ನಾಮಾಮೃತವ ಸವಿಯೋರೋ, ಹೆಂಡೀರು ಮಕ್ಕಳು ನಿನ್ನ ತೊಂಡರೆಂಬರೋ, ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾ ಸಾಗರ. ಎಲ್ಲ ಕಡೆ ಭಗವಂತನ ಆರಾಧನೆಯನ್ನ ಮಾಡುವಂಥವ್ರು, ಯಾವತ್ತೂ ಕೋಪ ತಾಪಾದಿಗಳನ್ನ ಮಾಡದೇ ಇರುವಂಥವ್ರು, ಶಾಂತವಾಗಿರುವಂಥವ್ರು, ನಿತ್ಯದಲ್ಲಿ ಭಗವಂತನ ನಾಮಾಮೃತವನ್ನ ಸವಿಯುವಂಥವ್ರು, ಅವನು ನಿಜವಾದ ಬ್ರಾಹ್ಮಣ, ಸದಾಚಾರದಿಂದ ಕೂಡಿರುವಂಥವನು. ಅಂತಹ ಬ್ರಾಹ್ಮಣನಲ್ಲಿ ನಾನು ವಿಶೇಷವಾಗಿ ಸನ್ನಿಧಾನ ಇಟ್ಟಿರ್ತೀನಿ. ಅಲ್ಲಿ ಉಪಚಾರವನ್ನ, ಅವರಿಗೆ ಮಾನ ಮರ್ಯಾದೆಯನ್ನ ಮಾಡುವಂಥದ್ದು, ಅವರಿಗೆ ಭೋಜನವನ್ನ ಮಾಡಿಸುವಂಥದ್ದು, ಅದು ನನ್ನ ಪೂಜೆಯಾಗ್ತದೆ ಅಂತಾನೆ ಭಗವಂತ. ಇನ್ನು ನಾಲ್ಕನೇದಾಗಿ ಆಕಳು. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಹ. ಗಾವಹ ಅಂದ್ರೆ ಆಕಳು. ಆಕಳಿನಲ್ಲಿ ನಮ್ಮ ಭಾರತೀಯ ಪರಂಪರೆ ಬಹಳ ಎತ್ತರದ ಸ್ಥಾನದಲ್ಲಿಟ್ಟಿದ್ದಾರೆ. ಶಾಸ್ತ್ರ ಅದನ್ನೇ ಹೇಳ್ತದೆ. ಗಾವಹ, ಗೋವಿನಲ್ಲಿ ನನ್ನ ಸನ್ನಿಧಾನ ಇದೆ. 33 ಕೋಟಿ ದೇವತೆಗಳ ಸನ್ನಿಧಾನ ಇದೆ. ಭಗವಂತ ನಾನು, ಕೃಷ್ಣ ಪರಮಾತ್ಮ ನಾನು, ಭಗವಂತ ಹೇಳುವಂತಹ ಮಾತು, ನಾನು ಗೋಪಾಲಕನಾಗಿದ್ದೇನೆ. ಗೋವನ್ನ ಕಾಯ್ಲಿಕ್ಕೋಸ್ಕರವಾಗಿ ಗೋಬ್ರಾಹ್ಮಣ ಹಿತಾಯಚ ಅವತಾರ ಮಾಡಿ ಬಂದಿದ್ದೇನೆ. ನಿತ್ಯದಲ್ಲಿ ಹುಲ್ಲನ್ನ ಹಾಕಿದ್ದೀನಿ, ರಕ್ಷಣೆ ಮಾಡಿದ್ದೀನಿ ಗೋವುಗಳನ್ನ. ಭಗವಂತ ಅವತಾರದಲ್ಲಿ ಮಾಡಿ ತೋರಿಸಿದ್ದಾನೆ, ಹೀಗೆ ನೀವು ರಕ್ಷಣೆ ಮಾಡಿ. ಗೋವಿನಲ್ಲಿ ನನ್ನ ಸನ್ನಿಧಾನ ಇದೆ, ಗೋವಿಂದನ ಸನ್ನಿಧಾನ ಇದೆ. ಗೋವಿನಲ್ಲಿ ಗೋವಿಂದನ ಸನ್ನಿಧಾನ ಇದೆ. ಗೋ ಇಲ್ಲ ಅಂದ್ರೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಗೋವಿನ ಎಲ್ಲವೂ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಗೋಮಯ, ಗೋಮೂತ್ರ, ಗೋಕ್ಷೀರ, ಗೋಘೃತ, ಗೋದಧಿ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಗೋಮೂತ್ರವನ್ನ ಪಾನ ಮಾಡಿದ್ರೆ, ಸ್ನಾನ ಮಾಡಿದ್ರೆ ಯಾವ ರೋಗಾದಿಗಳು ಬರೋದಿಲ್ಲ. ಇವತ್ತು ವಿಜ್ಞಾನ ಇವತ್ತು ಹೇಳ್ತಾ ಇದೆ, ಶಾಸ್ತ್ರ ಯಾವತ್ತೋ ಹೇಳಿದೆ. ಅಲ್ಲಿ ನನ್ನ ಸನ್ನಿಧಾನ ಇದೆ. ವಿಶೇಷವಾಗಿ ಆರಾಧನೆಯನ್ನ ಮಾಡು, ಗೋ ಪೂಜೆಯನ್ನ ಮಾಡು, ಗೋಘ್ರಾಸವನ್ನ ಕೊಡು. ಎಲ್ಲಿ ಗೋವನ್ನ ಇಟ್ಟಿರ್ತಾರೋ ಅಲ್ಲಿ ಹೋಗಿ ನಿನ್ನ ಕೈಲಾದ ಸೇವೆಯನ್ನ ಮಾಡು. ಅದು ನನ್ನ ಪೂಜೆ ಮಾಡದ ಹಾಗೆ ಗೋವಿನ ಆರಾಧನೆಯನ್ನ ಮಾಡು. ಪ್ರತ್ಯಕ್ಷವಾಗಿ ಎಲ್ಲರಿಗೂ ತಾಯಿ ಎಷ್ಟು ದಿವಸ ಕೊಡ್ತಾಳೆ? 1 ವರ್ಷ 2 ವರ್ಷ ಹಾಲು ಕೊಡ್ತಾಳೆ. ಆದ್ರೆ ನಾವು ಸಾಯೋ ತನಕ ಗೋಕ್ಷೀರ, ಆಕಳು ನಮಗೆ ಹಾಲು ಕೊಡ್ತದೆ, ನಮ್ಮನ್ನ ರಕ್ಷಣೆ ಮಾಡ್ತದೆ. ಅಂತಹ ಗೋವಿನಲ್ಲಿ ನನ್ನ ಸನ್ನಿಧಾನ ಇದೆ. ಭಗವಂತನ ಮಾತು ನೋಡಿ, ಉದ್ಧವನಿಗೆ ಹೇಳುವಂಥದ್ದು. ಆಮೇಲೆ 5ನೇದ್ದು ವೈಷ್ಣವ. ಎಲ್ಲರೂ ವೈಷ್ಣವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಕೆಲವರು ಮಾತ್ರ ವೈಷ್ಣವರಾಗ್ಲಿಕ್ಕೆ ಸಾಧ್ಯ. ವಿಷ್ಣುವಿನನ್ನ ವಿಶೇಷವಾಗಿ ಆರಾಧನೆಯನ್ನ ಮಾಡುವಂಥವ್ರು, ಆ ವಿಷ್ಣುವಿನ ಆರಾಧನೆಯನ್ನ ಮಾಡುವಂಥವ್ರು ಯಾರಿದ್ದಾರಲ್ಲ ಅವರೆಲ್ಲರೂ ವೀರ ವೈಷ್ಣವರು ಅಂತ ಅನಿಸ್ಕೊಂಡಿದ್ದಾರೆ. ಉದಾಹರಣೆಗೆ ದೈತ್ಯ ಕುಲದಲ್ಲಿ ಹುಟ್ಟಿರುವಂತಹ ಪ್ರಹ್ಲಾದ, ಬಲಿರಾಜ, ಕ್ಷತ್ರಿಯನಾಗಿರುವಂತಹ ಅಂಬರೀಷ, ಧ್ರುವ, ಶೂದ್ರ ಜಾತಿಯಲ್ಲಿ ಹುಟ್ಟಿದಂತಹ ವಿದುರ, ಇವರೆಲ್ಲ ವೈಷ್ಣವೋತ್ತಮರು ಅಂತ ಅನಿಸ್ಕೊಂಡಿದ್ದಾರೆ, ಮಹಾವಿಷ್ಣುವಿನ ಭಕ್ತರು ಅಂತ ಅನಿಸ್ಕೊಂಡಿದ್ದಾರೆ. ಬಾಂಧವ ವಿಷ್ಣು ಭಕ್ತಾಶ್ಚ, ಅವರ ಆರಾಧನೆಯನ್ನ ಮಾಡು, ಅವರಲ್ಲಿ ಭಕ್ತಿಯನ್ನ ಮಾಡು. ಪ್ರಹ್ಲಾದ ದೈತ್ಯ ಕುಲದಲ್ಲಿ ಹುಟ್ಟಿದ್ದಾನೆ, ಅವನನ್ನ ಹೆಂಗ್ ಪೂಜಾ ಮಾಡೋದು ಅಂತ ಅನ್ಕೋಬೇಡ. ಯಾಕೆ? ವಾಯು ಸಮಾವಿಷ್ಟ. ನರಸಿಂಹ ಪುರಾಣ ಹೇಳ್ತದೆ, ವಾಯುದೇವರ ವಿಶೇಷ ಸನ್ನಿಧಾನ. ಅದೇ ಪ್ರಹ್ಲಾದರಾಜರು ಇವತ್ತು ಕಲಿಯುಗದ ಕಾಮಧೇನುಗಳಾಗಿ ಕೂತಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಾಗಿ. ಅಂತಹ ಭಗವಂತನ ವಿಶೇಷ ಅನುಗ್ರಹ ಪಾತ್ರನಾಗಿರುವಂತಹ ವೈಷ್ಣವ ಅಂತ ಏನಿದ್ದಾನಲ್ಲ, ಅವನನ್ನ ವಿಶೇಷವಾಗಿ ಪೂಜೆಯನ್ನ ಮಾಡೋದನ್ನ ಕಲ್ತ್ಕೊಳ್ಳಪ್ಪ. ಅಲ್ಲಿ ನನ್ನ ಸನ್ನಿಧಾನ ಇದೆ. ವೈಷ್ಣವರು ವಿಶೇಷವಾಗಿ ಹರಿದಾಸರು ಅಂತ ಕರೀತಾರೆ ಅವರನ್ನ, ಹರಿಯ ಮಹಿಮೆಯನ್ನ ಕೊಂಡಾಡುವಂಥವ್ರು. ಹಾಗಾಗಿ ಆ ವೈಷ್ಣವರ ಆರಾಧನೆಯನ್ನ ಮಾಡೋದನ್ನ ಕಲ್ತ್ಕೋಬೇಕು. ಅಲ್ಲಿ ಭಗವಂತ ಹೇಳುವಂಥದ್ದು ನನ್ನ ಸನ್ನಿಧಾನ ಇದೆ. ಇನ್ನು 6ನೇ ಪ್ರತೀಕ ಹೇಳ್ತಾನೆ ಭಗವಂತ, ಆಕಾಶ.
ಆಕಾಶದಲ್ಲಿ ಭಗವಂತನ ಸನ್ನಿಧಾನ. ಅಲ್ರಿ, ಆಕಾಶದಲ್ಲಿ ಹೇಗೆ ಭಗವಂತನ ಸನ್ನಿಧಾನ, ಆಕಾಶವನ್ನ ನಾವು ತಿಳಿಯೋದು ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಒಂದು ಬಹಳ ಸುಂದರವಾಗಿ ಉತ್ತರವನ್ನ ಹೇಳ್ತಾರೆ. ಹೊರಗಡೆ ನಾವು ನೋಡಿದ್ರೆ ಆಕಾಶವನ್ನ ಎಲ್ಲಿ ಪ್ರಾರಂಭ ಆಗ್ತದೆ ಎಲ್ಲಿ ಮುಗಿತದೆ ಅಂತ ಕಾಣೋದೇ ಇಲ್ಲ. ಎಲ್ಲಾ ಕಡೆ ಆಕಾಶ ವ್ಯಾಪಿಸಿರುವಂಥದ್ದು. ಹಾಗೆ ಭಗವಂತ ಇದ್ದಾನೆ. ಭಗವಂತನಿಗೆ ಆದಿನೂ ಇಲ್ಲ ಅಂತ್ಯವೂ ಇಲ್ಲ. ಅಷ್ಟೇ ಅಲ್ಲ, ಬರೇ ಆಕಾಶ ಅಂದ್ರೆ ಹೊರಗಡೆ ಕಾಣುವಂಥದ್ದಲ್ಲ, ನಮ್ಮ ಹೃದಯಾಕಾಶ. ಹೊರಗಡೆ ಕಾಣುವಂತ ಆಕಾಶದಲ್ಲಿ, ಆಕಾಶ ಕಾಯಗಳಲ್ಲಿ ಎಲ್ಲ ಕಡೆ ಭಗವಂತ ಇದ್ದಾನೆ. ಇದು ವ್ಯಾಪ್ತ ಪೂಜೆ ಅಂತ ಕರೀತಾರೆ, ವ್ಯಾಪ್ತೋಪಾಸನೆ ಅಂತ ಕರೀತಾರೆ. ಹೃದಯದಲ್ಲಿ ಭಗವಂತ ಇದ್ದಾನೆ, ಅದೂ ಆಕಾಶ. ಆ ಆಕಾಶದಲ್ಲಿ, ಆ ಮಂಟಪದಲ್ಲಿ, ಹೃದಯ ಮಂಟಪದಲ್ಲಿ ಆ ಭಗವಂತನ ಆರಾಧನೆಯನ್ನ ಮಾಡಬೇಕು. ಹೊರಗಡೆ ಕಾಣುವಂಥದ್ದು ಬ್ರಹ್ಮಾಂಡ, ನಮ್ಮ ಶರೀರವೇ ಪಿಂಡಾಂಡ. ಹೊರಗಡೆ ಏನಿದೆನೋ ಅದೆಲ್ಲವೂ ನಮ್ಮ ಶರೀರದಲ್ಲಿದೆ. ಹಾಗಾಗಿ ಹೃದಯ ಗುಹೆಯಲ್ಲಿ ಕೂತಿರುವಂತಹ ಭಗವಂತನ ಧ್ಯಾನವನ್ನ ಮಾಡಬೇಕು ಅಂತ ನಮಗೆ ತಿಳಿಸ್ಕೊಡ್ತಾ ಇದೆ ಭಾಗವತ. ಭಗವಂತನ ಆರಾಧನೆಯನ್ನ ಪ್ರಹ್ಲಾದರಾಜ ಮಾಡಿ ತೋರಿಸಿದ್ದಾನೆ. ಯಾವ ದೇವಸ್ಥಾನ, ಮಠ, ಗುಡಿ, ಗುಂಡಾರಕ್ಕೆ ಹೋಗಿಲ್ಲ. ಕೂತಲ್ಲೇ ಧ್ಯಾನವನ್ನ ಮಾಡಿದ್ದಾನೆ. ಧ್ರುವ ಇದ್ದಾನೆ, 5 ವರ್ಷದ ಬಾಲಕ, ಅತ್ಯಂತ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನ ಮಾಡದಂಥವನು. ಇದೇ ಉದ್ಧವ ಪಂಚಾಯನೋ, 5 ವರ್ಷ ಉದ್ಧವ ಊಟ ಮಾಡುವ ಅಂತ ಕರೆದ್ರೆ ಅಮ್ಮ ಇಲ್ಲ, ನನ್ನ ಆರಾಧನೆ ಆಗ್ಬೇಕು ಭಗವಂತನದು, ಆಮೇಲೆ ಊಟ ಮಾಡ್ತೀನಿ ಅಂತಿದ್ದ ಇದೇ ಉದ್ಧವ. ಹಾಗಾಗೆ ಭಗವಂತ ಅಷ್ಟು ಪ್ರೀತಿಯಿಂದ ತನ್ನ ತತ್ವಗಳನ್ನ ಈ ಉದ್ಧವನಿಗೆ ಉಪದೇಶವನ್ನ ಮಾಡಿರುವಂಥದ್ದು. ಹೃದಯಾಕಾಶದಲ್ಲಿ ನಿತ್ಯದಲ್ಲಿ ಜ್ಞಾನಿಗಳು ಆ ಭಗವಂತನ ಆರಾಧನೆಯನ್ನ ಮಾಡ್ತಾರಪ್ಪ. ಇನ್ನು 7ನೇದಾಗಿ ಮುಖ್ಯವಾದ 7 ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ವಾಯೋ ಮುಖ್ಯಾಧಿಯ. ವಾಯುವಿನಲ್ಲಿ ಭಗವಂತನ ಸನ್ನಿಧಾನ. ಜೀವೋತ್ತಮರಾಗಿರುವಂತಹ ವಾಯುದೇವರಿದ್ದಾರಲ್ಲ, ವಾಯುದೇವರು ಸರ್ವಜ್ಞ ಶಿಖಾಮಣಿಗಳು. ಸ್ವಚ್ಛ ಸ್ವಚ್ಛಂದ ಮೃತ್ಯುಹು ಅಂತ ವಾಯುಸ್ತುತಿ ನಮಗೆ ತಿಳಿಸ್ಕೊಡ್ತಾ ಇದೆ. ಸ್ವಚ್ಛ ಸ್ವಚ್ಛಂದ ಮೃತ್ಯುಹು. ವಾಯುದೇವರ ಶಕ್ತಿ ಸಾಮರ್ಥ್ಯ ಅತ್ಯದ್ಭುತವಾಗಿರುವಂಥದ್ದು. ಎಲ್ಲ ಪ್ರತೀಕಗಳಲ್ಲೇ ನೀವು ಪೂಜಾ ಮಾಡಿದ್ರೆ ಭಗವಂತನ ಅನುಗ್ರಹ ಆಗತ್ತೆ, ಇಲ್ಲ ಅಂತಲ್ಲ. ಆದರೆ ಎಲ್ಲಾ ಪ್ರತೀಕಗಳಲ್ಲಿ ಕಲಿಯ ಬಾಧೆ ಇದೆ. ಆದರೆ ಕಲಿ ವಿಘ್ನ ಮಾಡ್ತಾನೆ ಪೂಜಾ ಮಾಡೋ ಸಂದರ್ಭದಲ್ಲಿ. ಆದರೆ ವಾಯುದೇವರಲ್ಲಿ ಕಲಿಯ ಸನ್ನಿಧಾನ ಇರೋದಿಲ್ಲ. ಕಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಖಣಾಶ್ಮ ಸಮ ಅಂತ ಕರೆದಿದೆ. ಆಚಾರ್ಯರನ್ನ, ಮಧ್ವಾಚಾರ್ಯರನ್ನ, ವಾಯುದೇವರನ್ನ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. 3 ರೂಪದಿಂದ ವಾಯುದೇವರ ಆರಾಧನೆಯನ್ನ ಯಾರು ಮಾಡ್ತಾರೋ ಅಲ್ಲಿ ಭಗವಂತನ ಸನ್ನಿಧಾನ. ಕೃಷ್ಣ ಹೇಳುವಂತಹ ಮಾತು, ವಾಯುವಿನಲ್ಲಿ ನನ್ನ ಸನ್ನಿಧಾನ ಇದೆ. ಆಖಣಾಶ್ಮ ಸಮ ಅಂತ ಕರೀತಾರೆ, ಪ್ರಭಂಜನ ಅಂತ ಕರೀತಾರೆ ವಾಯುದೇವರನ್ನ. ಯಾಕೆ ಅಂದ್ರೆ ವಾಯುದೇವರಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ. ಅದನ್ನು ತಿಳಿಸಬೇಕಾಗಿದೆ ಕೃಷ್ಣ ಪರಮಾತ್ಮ. ಹಾಗಾಗಿ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು ಅಂತ ಹೇಳದ ಹಾಗೆ ಆ ಪ್ರಾಣದೇವರ ಉಪಾಸನೆಯನ್ನ ನಿತ್ಯದಲ್ಲಿ ವಾಯುದೇವರ ಸ್ತೋತ್ರವನ್ನ ಹೇಳಬೇಕು, ವಾಯುಸ್ತುತಿ ಹೇಳಬೇಕು. ಅದಕ್ಕೆ ನೋಡಿ, ನಾವು ಕರ್ಮ ಮಾಡಬೇಕಾದ್ರೆ ಯಾವುದೇ ಕರ್ಮ ಇರಬಹುದು, ನಾವೇನ್ ಹೇಳ್ತೀವಿ? ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಅಂದ್ರನೇ ಆ ಕರ್ಮ ಪೂರ್ಣವಾದ ಫಲವನ್ನು ಕೊಡುವಂಥದ್ದು. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, 5 ಕ್ಷಣ ಬಾಳಲ್ರಿ, 5 ಕ್ಷಣ ಮೂಗು ಮುಚ್ಕೊಂಡು ಕೂತ್ರೆ ಗೊತ್ತಾಗತ್ತೆ ವಾಯುದೇವರ ಸಾಮರ್ಥ್ಯ ಎಂಥದ್ದು ಅಂತ. ಬದುಕಲಿಕ್ಕೆ ಸಾಧ್ಯ ಇಲ್ಲ. ವಾಯುದೇವರಿದ್ದೀವಿ ಅಂತ ನಾವು ಬದುಕಿದ್ದೀವಿ. ಪ್ರಾಣಿಗಳು ಅಂತ ನಮ್ಮನ್ನು ಕರೀತಾರೆ. ಯಾಕೆ? ಪ್ರಾಣ ಇರೋದ್ರಿಂದ. ಪ್ರಾಣ ಇಲ್ಲ ಅಂದ್ರೆ ನಾವು ಪ್ರಾಣಿಗಳಾಗೋದಿಲ್ಲಪ್ಪ ಅಂತ. ಹಾಗಾಗಿ 21,000 500 ಅಪ್ರತಿಮ ಹಂಸ ಮಂತರ. ವಿಜಯದಾಸರು ಹೇಳುವಂತಹ ಮಾತು,
ಯೋಗಾಸನದೊಳಿಪ ಯಂತ್ರೋದ್ಧಾರ ಭಾಗವತರ ಪ 21,600 ಹಂಸ ಮಂತ್ರಗಳನ್ನ 21,500 21,600 ಹಂಸ ಮಂತ್ರಗಳನ್ನ ಜಪ ಮಾಡಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡಿದ್ದಾರೆ. ಪ್ರಾಣಿಗಳು ಅಂತ ಯಾರಿದ್ದಾರೋ ಮನುಷ್ಯ ಪ್ರಾಣಿಯನ್ನು ಸೇರಿಸಿ ಎಲ್ಲರನ್ನ ರಕ್ಷಣೆ ಮಾಡುವಂಥವ್ರು ವಾಯುದೇವರು. ಹಾಗಾಗಿ ವಾಯುದೇವರಲ್ಲಿ ನನ್ನ ಸನ್ನಿಧಾನ. ವಾಯುದೇವರನ್ನು ಉಪಾಸನೆ ಮಾಡೋದು ಹೇಗೆ? ಒಂದು ಸ್ತೋತ್ರ ಮಂತ್ರ ಹೇಳಿ, ಜೊತೆಗೆ ಪ್ರಾಣಾಯಾಮವನ್ನ ಮಾಡಿ ಹನುಮಂತ ದೇವರ ಆರಾಧನೆಯನ್ನ ಮಾಡಬೇಕು. ಗಾಳಿ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಕಣ್ಣಿಗೆ ಕಾಣಿಸೋದಿಲ್ರಿ ಅಂತ ಅಂತಾರಲ್ಲ, ಕಣ್ಣಿಗೆ ಕಾಣಿಸಬೇಕು ಅಂತ ಇಲ್ಲ. ನಾವೆಲ್ಲ ಬದುಕಿದ್ದೀವಿ ಅಂದ್ರೆ ಅದು ಗಾಳಿ ಇದೆ ಅಂತ. ಗಾಳಿ ಇರೋದಕ್ಕೆ ನಾವೆಲ್ಲ ಬದುಕಿರುವಂಥದ್ದು. ಹಾಗಾಗಿ ಆ ವಾಯುದೇವರ ಸನ್ನಿಧಾನ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಯಾರು ನಿತ್ಯದಲ್ಲಿ ಈ ಎಲ್ಲ ಅಧಿಷ್ಠಾನದಲ್ಲಿ ಭಗವಂತನ ಆರಾಧನೆಯನ್ನ ಮಾಡ್ತಾರೋ, ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಃ ವೈಷ್ಣವಂ ಖಂ ಮರುಜ್ಜಲಂ ಅಂತ ಹೇಳ್ತಾರೆ. ಈ ರೀತಿಯಾಗಿ ಭಗವಂತನ ಆರಾಧನೆಯನ್ನ ನಿತ್ಯದಲ್ಲಿ ಯಾರು ಮಾಡ್ತಾರೋ ಅವರಿಗೆ ಇಷ್ಟೇ ಅಂತ ಇಲ್ಲ, ಎಲ್ಲಾ ರೀತಿಯಿಂದ ಸುಖವನ್ನ ಕೊಡ್ತಾನೆ ಭಗವಂತ. ಅದನ್ನು ಹೇಳಬೇಕಾಗಿದೆ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇನ್ನು 8ನೇದಾಗಿ ನೀರು. 7 ಆಯ್ತು. 8ನೇದಾಗಿ ನೀರು. ರಸೋಹಂ ಅಪ್ಸು ಕೌಂತೆಯ, ಕೃಷ್ಣ ಪರಮಾತ್ಮನ ಮಾತು. ರಸದಲ್ಲಿ ನೀರಾಗಿ ನಾನಿರ್ತೀನಿ, ನೀರಿನಲ್ಲಿ ನನ್ನ ಸನ್ನಿಧಾನ. ಯಾಕೆ ನೀರಿನಲ್ಲಿ ಯಾಕೆ ಭಗವಂತನ ಸನ್ನಿಧಾನ ಅಂತ ಕೇಳಿದ್ರೆ, ನೀರಿಲ್ದೆ ಯಾವ ಮನುಷ್ಯನೂ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮಗ್ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಬೇಸಿಗೆ ಕಾಲ, ಊಟ ಇಲ್ಲ ಅಂದ್ರೂ ನಾವು ಬದುಕ್ತೀವಿ, ಆದ್ರೆ ನೀರಿಲ್ಲ ಅಂದ್ರೆ ಬದುಕೋದಿಲ್ಲ. ನೀರು ಮನುಷ್ಯನಿಗೆ ಬೇಕೇ ಬೇಕು. ಎಲ್ಲ ಪ್ರಾಣಿಗಳಿಗೆ ನೀರು ಬೇಕು. ಒಳಗಿನ ಹೊರಗಿನ ಸ್ವಚ್ಛತೆಗಾಗಿ ನಮಗೆ ನೀರು ಬೇಕು. ಹಾಗಾಗಿ ಧಾನ್ಯ ಬೆಳೆಯಲಿಕ್ಕೆ ನೀರು ಬೇಕು, ಆಹಾರವನ್ನ ನಿರ್ಮಾಣ ಮಾಡ್ಲಿಕ್ಕೆ ನೀರು ಬೇಕು. ತೃಣದಿಂದ ಮನುಷ್ಯನವರೆಗೆ ನೀರಿನ ಧಾರೆ ಅದೇ ಆಧಾರವಾಗಿರುವಂಥದ್ದು. ಅಭಿಷೇಕಕ್ಕೆ ನೀರು ಬೇಕು, ಅರ್ಘ್ಯಕ್ಕೆ ನೀರು ಬೇಕು, ನೀರು ಕುಡಿಲಿಕ್ಕೆ ಬೇಕು, ಅಡಿಗೆ ಮಾಡ್ಲಿಕ್ಕೆ ನೀರು ಬೇಕು, ಬಟ್ಟೆ ಒಯ್ಲಿಕ್ಕೆ ನೀರು ಬೇಕು, ಸ್ವಚ್ಛತೆಗೋಸ್ಕರವಾಗಿ ನೀರು ಬೇಕು. ಹಾಗಾಗಿ ನೀರಿನ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಆ ನೀರಿನಲ್ಲಿ ಹೇಗೆ ಪೂಜಾ ಮಾಡೋದು ಭಗವಂತನದು ಅಂತ ಕೇಳಿದ್ರೆ, ಆ ನೀರಿನಿಂದ ಭಗವಂತನ ಅಭಿಷೇಕವನ್ನ ಮಾಡೋದೇ ನೀರಿನಲ್ಲಿರುವಂತಹ ಭಗವಂತನ ಆರಾಧನೆಯನ್ನ ಮಾಡದ ಹಾಗೆ. ನೀರಿನಲ್ಲಿರುವಂತಹ ಹರಿಯ ಬಿಂಬದ ಆರಾಧನೆಯನ್ನ ಮಾಡುವಂಥದ್ದು ನೀರಿನಲ್ಲಿರುವಂತಹ ಪೂಜೆ ಅಂತ ಹೇಳ್ತಾರೆ. ಇನ್ನು 9ನೇದಾಗಿ ಭೂಮಿ. ಯಶ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ವಾ. ನಾರಾಯಣ ಸೂಕ್ತ ಹೇಳುವಂಥದ್ದು. ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಭಗವಂತ ಎಲ್ಲ ಕಡೆ ಇದ್ದಾನಪ್ಪ, ಒಳಗೆ ಹೊರಗೆ ಎಲ್ಲಾ ಕಡೆ ನಿಂತು ನಮ್ಮ ರಕ್ಷಣೆ ಮಾಡುವಂಥವನು. ಅಂತಹ ಭಗವಂತನನ್ನ ಭೂಮಿಯಲ್ಲಿ ನಮಗೆ ಆಧಾರವಾಗಿರುವಂಥದ್ದೇ ಭೂಮಿ. ಭೂಮಿನೇ ಇಲ್ಲ ಅಂದ್ರೆ ನಾವೆಲ್ಲಿರ್ತಿದ್ವಿ? ಭೂಮಿ ನಮಗೆ ಕ್ಷಮಯಾಧರಿತ್ರಿ, ಕ್ಷಮ ಮಾಡಿದ್ದಾಳೆ. ಎಷ್ಟೋ ತಪ್ಪುಗಳನ್ನ ಮಾಡ್ತಿರ್ತೀವಿ, ಆದ್ರೂ ನಮ್ಮನ್ನ ರಕ್ಷಣೆ ಮಾಡುತ್ತಾಳೆ ಭೂತಾಯಿ. ಅಂತಹ ಭೂಮಿಯನ್ನ ನಾವು ಪೂಜಾ ಮಾಡೋದು ಹೇಗೆ? ಭೂಮಿಯಲ್ಲಿ ಮಂಡಲವನ್ನ ಬರೆದು, ಚಕ್ರಾಬ್ಜ ಮಂಡಲವೇ ಮೊದಲಾದ ಮಂಡಲಗಳನ್ನ ಬರೆದು, ಸ್ಥಂಡಿಲವನ್ನ ಬರೆದು, ಭೂಮಿಯ ಮೇಲೆ ವಿಶೇಷವಾಗಿ ಮಂತ್ರ, ಸ್ತೋತ್ರ, ಧ್ಯಾನ ಎಲ್ಲವನ್ನ ಮಾಡಿ ಪೂಜೆಯನ್ನ ಮಾಡೋಂಥದ್ದು ಆ ಭಗವಂತನಿಗೆ ತಲುಪ್ತಾ ಇದೆಯಪ್ಪ. ಇದು ಭೂಮಿಯ ಆರಾಧನೆಯನ್ನ ಮಾಡೋಂಥದ್ದು. ಇನ್ನು 10ನೇ ಪ್ರತೀಕ ಆತ್ಮ. ಭೂರಾತ್ಮ, ಭೂಮಿ ಆಯ್ತು. ಆತ್ಮದ ಬಗ್ಗೆ ಹೇಳ್ತಾರೆ. ತನ್ನಲ್ಲಿರುವಂತಹ ಭಗವಂತನ ಆರಾಧನೆಯನ್ನ ಮಾಡಬೇಕು. ಭಗವಂತ ಎಲ್ಲರಲ್ಲಿದ್ದಾನೆ. ಸಾಮೂಹಿಕವಾಗಿ ಆ ಬಿಂಬನಾಗಿರುವಂತಹ ಭಗವಂತನಿಗೆ ಶಾಸ್ತ್ರ ಕೊಟ್ಟಿರುವಂತಹ ಹೆಸರು ಹರಿ. ಹರಿ ಅನ್ನುವಂತಹ ಹೆಸರನ್ನು ಕೊಟ್ಟಿದ್ದಾರೆ. ಆ ಹರಿಯ ದರ್ಶನ ಆಗಬೇಕು. ಅದು ಬಿಂಬರೂಪಿ ಭಗವಂತನ ದರ್ಶನ ಆಗಬೇಕಪ್ಪ. ಈ ದೇಹವೇ ಒಂದು ಕ್ಷೇತ್ರ. 36,000 ನಾಡಿಗಳು ಬಲಗಡೆ ಭಾಗದಲ್ಲಿದ್ದಾವೆ, 36,000 ನಾಡಿಗಳು ಎಡಭಾಗದಲ್ಲಿದ್ದಾವೆ. 72,000 ನಾಡಿಗಳಲ್ಲಿ ಭಗವಂತನ ಸನ್ನಿಧಾನ ಇದೆ.
ಎಲ್ಲ ದೇವತೆಗಳಿದ್ದಾರೆ. ಸರ್ವೇಂದ್ರಿಯಾಭಿಮಾನಿಸ್ತ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತಾಧೀಶ ದುಷ್ಟ್ಯರ್ಥಂ ಕರಿಷ್ಯೇಹಂ ಕರ್ಮಚಾಕಿಲಂ. ಎಲ್ಲ ತತ್ವಾಭಿಮಾನಿ ದೇವತೆಗಳ ಒಳಗೆ ವಾಯುದೇವರಿದ್ದಾರೆ, ಅಲ್ಲಿ ಭಗವಂತ ಇದ್ದಾನೆ. ಅವರ ಅನುಗ್ರಹದಿಂದ ನಿತ್ಯದಲ್ಲಿ ಕರ್ಮಾಚರಣೆಯನ್ನ ನಾನು ಮಾಡ್ತೀನಿ ಅನ್ನುವಂಥ ಅನುಸಂಧಾನ ಬರಬೇಕು. ಅವಿಜ್ಞಾತ ಸಖ ಅಂತ ಕರೀತಾರ ಭಗವಂತನನ್ನ. ನಿತ್ಯದಲ್ಲಿ ನಮ್ಮ ಹತ್ರನೇ ಕೂತು ನಮ್ಮೊಳಗೆ ನಿಂತು ಎಲ್ಲ ಕರ್ಮವನ್ನ ಮಾಡಿಸ್ತಾನೆ. ಆದ್ರೆ ನಾವು ಅದನ್ನ ಮರ್ತೇ ಬಿಟ್ಟಿದ್ದೀವಿ. ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ ಅವರಿಂದ ನುಡಿಸಿ ನುಡಿ ನುಡಿಗೆ ಹೀಗೆ ಅವರಿಗೋಲಿದ ನಮ್ಮ ಪುರಂದರ ವಿಠಲ ಅವನೀಶ ನಿನ್ನ ದಯೆಯೋ ಸಾಧನವೋ ನಿದಯಾ ಪರನೋ ನಿನ್ನವರ ಸಾಧನವೋ. ಭಗವಂತ ನಮ್ಮಲ್ಲಿ ನೆಲೆಸಿದ್ದಾನೆ, ಎಲ್ಲರನ್ನೇ ನೆಲೆಸಿದ್ದಾನೆ ಭಗವಂತ ಅಂತ ಹೇಳಿ ಪೂಜಾ ಮಾಡೋದಿದೆಯಲ್ಲ, ನಿತ್ಯದಲ್ಲಿ ಧ್ಯಾನ ಮಾಡುವಂಥದ್ದು, ಅದು ಭಗವಂತನ ಆರಾಧನೆ. 10ನೇ ಪ್ರತೀಕ. ಇನ್ನು 11ನೇದಾಗಿ ಸರ್ವಭೂತಗಳು ಎಲ್ಲರಲ್ಲಿ ಕ್ಷೇತ್ರಜ್ಞಂ ಸರ್ವಭೂತೇಶು ಸಮತ್ವೇನ ಯಜೇತಮಾಂ. ಕೃಷ್ಣ ಪರಮಾತ್ಮ ಹೇಳುವಂತಹ ಮಾತು, ಈಶಾವಾಸ್ಯಮಿದಂ ಸರ್ವಂ ಸರ್ವಭೂತೇಶು ಆತ್ಮಾನಾಂ ತಥೋ. ಅಂದ್ರೆ ಎಲ್ಲ ಕಡೆ ಭಗವಂತ ಇದ್ದಾನೆ. ಭಗವಂತ ಇಲ್ಲದೆ ಇರುವಂತಹ ಜಾಗವೇ ಎಲ್ಲೂ ಇಲ್ಲ. ಅಂದ್ರೆ ನೋಡಿ, ಇದರಲ್ಲಿಂದ ನಾವು ತಿಳಿಯುವಂಥದ್ದೇನು ಅಂದ್ರೆ, ಭಗವಂತ ಎಲ್ಲ ಕಡೆ ಇದ್ದಾನೆ, ಎಲ್ಲರಲ್ಲಿದ್ದಾನೆ. ಹಾಗಾಗಿ ಯಾರನ್ನೂ ದ್ವೇಷ ಮಾಡಬಾರದು, ಕೋಪತಾಪಗಳನ್ನ ಮಾಡಿಕೊಳ್ಳಬಾರದು, ಲೋಭವನ್ನ ಮಾಡಬಾರದು, ಅಸೂಯ ಪಡಬಾರದು. ಯಾಕೆ? ಎಲ್ಲರಲ್ಲಿ ಭಗವಂತ ಇದ್ದಾನೆ. ಚರಾಚರ ವಸ್ತುಗಳಲ್ಲಿ, ದೇವರ ಪ್ರತಿಮೆಯಲ್ಲಿ, ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ. ಊಟ ಮಾಡೋ ಪದಾರ್ಥ ಹಿಡಿದು ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ. ವೈವಿಧ್ಯಮಯವಾಗಿರುವಂತಹ ರೂಪಗಳಿಂದ ಇದ್ದಾನೆ ಭಗವಂತ. ಆಕಳಾಗಿರಬಹುದು, ಪ್ರಾಣಿಯಾಗಿರಬಹುದು, ಬ್ರಾಹ್ಮಣನಾಗಿರಬಹುದು, ಅಥವಾ ಭಿನ್ನವಾದ ಜೀವವುಳ್ಳಂತಹ ಯಾವುದೇ ಆಗಿರಬಹುದು, ಎಲ್ಲರಲ್ಲಿ ಭಗವಂತ ಇದ್ದಾನೆ. ಪಂಡಿತ ಸಮದರ್ಶಿನಃ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುವಂತಹ ಮಾತಿದು. ಇದರ ಅರ್ಥ ಎಲ್ಲರಲ್ಲಿ ಭಗವಂತ ಇದ್ದಾನೆ. ಎಲ್ಲರನ್ನೂ ಪ್ರೀತಿಯಿಂದ ಕಾಣು, ಎಲ್ಲರಲ್ಲಿ ಭಗವಂತನನ್ನ ಆರಾಧನೆಯನ್ನ ಮಾಡು. ಇದು ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳಿರುವಂಥದ್ದು. ಮೂಲತಃ ನಮಗೋಸ್ಕರನೇ ಹೇಳಿರುವಂಥದ್ದು, ಉದ್ಧವನ ಮುಖಾಂತರವಾಗಿ ನಮಗೆಲ್ಲ ತಿಳಿಸ್ಕೊಟ್ಟಿರುವಂಥದ್ದು. ಹಾಗಾಗಿ ಈ 11 ಅಧಿಷ್ಠಾನಗಳಲ್ಲಿ ನಿತ್ಯದಲ್ಲಿ ಭಗವಂತನ ಆರಾಧನೆಯನ್ನ ಮಾಡಿ ಆ ಭಗವಂತನ ಅನುಗ್ರಹವನ್ನ ಪಡಿಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು.